ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ವಾರದ ವಿಶೇಷ ಸುದ್ದಿಗಳ ಕುರಿತು ಚರ್ಚೆಯೇ ಈ ಮಾತುಕತೆಯ ವಿಶೇಷ. ಈ ವಾರದಲ್ಲಿ ನಮಗೆ ಮೊದಲನೇದಾಗಿ ಕಾಣಸಿಗೋದು HSV ಅವರು. ಲೇಖಕರು, ಗೀತ ರಚನೆಕಾರರು, ನಾಟಕಕಾರರು, ಕವಿಗಳು, ಕಾದಂಬರಿಕಾರರು, ಒಂದ ಎರಡ ಇವರ ಬಗ್ಗೆ ಏನಂತ ಹೇಳೋದು? ಇರಬೇಕು ಇರುವಂತೆ, ತೊರೆದು ಸಾವಿರ ಚಿಂತೆ, ಮುಕ್ತ ಮುಕ್ತ ಮುಕ್ತ. ಎಷ್ಟು ಅದ್ಭುತವಾದ ಸಾಲುಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದೊಂದು ಸಾಲುಗಳಲ್ಲೂ ಜೀವನ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಇಂದಿನ ನಮ್ಮ ಮಾತುಕತೆಯಲ್ಲಿ ನಮ್ಮೊಂದಿಗಿದ್ದಾರೆ ಕಸ್ತೂರಿ ಸಂಪಾದಕರು ಆಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕರು ಆಲ್ರೆಡಿ HSV ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಅವರಿಗಾಗಿ. HSV ಅವರು ಏನು ಕವಿ ತಪಸ್ವಿ ಅವರು, ನಿಜವಾಗ್ಲೂ ಕವಿ ರೂಪದಲ್ಲಿದ್ದಂತಹ ಒಂದು ತಪಸ್ವಿ ಅವರು. ಅವರ ಒಂದು ಕಾವ್ಯ, ಅವರ ಒಂದು ಸಾಹಿತ್ಯ ಕೃಷಿ, ಅದಕ್ಕೆ ಒಂದೇ ಯಾವುದೇ ರೀತಿಯ ಚೌಕಟ್ಟಿರಲಿಲ್ಲ. ಅದು ಎಲ್ಲ ರೀತಿಯಲ್ಲೂ ಅವರು ಕೈಯಾಡಿಸಿದವರು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಬಾಲ್ಯದಿಂದನೇ ಅವರು ಏನು ಕುಮಾರವ್ಯಾಸ ಭಾರತವನ್ನು ಕೇಳ್ಕೊಂಡೇ ಅವರು ಬೆಳೆದವರು. ಅವರು ಅಜ್ಜಿ ಅಜ್ಜ ಎಲ್ಲರೂ ಓದಿನಲ್ಲಿ ಬಹಳ ಆಸಕ್ತರಾದ್ರಿಂದ ಅವರ ಮನೆಯಲ್ಲಿ ತುಂಬ ಉತ್ತಮವಾದ ಪುಸ್ತಕ ಸಂಗ್ರಹ ಇತ್ತು. ಹಾಗಾಗಿ ಅವರು ಬೆಳಿಗ್ಗೆ ಮಲಗಿರುವಾಗಲೇ ಪಕ್ಕದ ಮನೆಯಲ್ಲಿ ಕುಮಾರವ್ಯಾಸ ಭಾರತವನ್ನು ವಾಚಿಸುವುದು ಅವ್ರ ಮನೆಯಲ್ಲಿ ನಿತ್ಯ ನಡೀತಿತ್ತಂತೆ. ಇವರಿಗೆ ಬೆಳಿಗ್ಗೆ ಮಲಗಿದಲ್ಲೇ ಕುಮಾರವ್ಯಾಸ ಇವರ ಕಿವಿ ಮೂಲಕ ಇವರ ಆತ್ಮಕ್ಕೆ ಪ್ರವೇಶ ಮಾಡ್ತಾ ಇರ್ತಾನೆ. ಅದನ್ನು ಕೇಳ್ತಾ ಕೇಳ್ತಾ ಬರ್ದಿದ್ದಿಂದಲೋ ಏನೋ ಅವರು ಮುಂದೆ ಅವರು ಕುಮಾರವ್ಯಾಸ ಭಾರತ ಕಥಾಂತರನ ರಚಿಸ್ತಾರೆ. ಬಹಳ ಅದ್ಭುತ. ಅವರ ಮತ್ತು ನಮ್ಮ ಲೋಕ ಶಿಕ್ಷಣ ಟ್ರಸ್ಟ್ಗೆ ಬಹಳ ಹತ್ತಿರದ ಒಡನಾಟ ಇತ್ತು. ಅವರು ನಾವು ಏನೇ ಲೇಖನ ಕೇಳಲಿ, ಯಾವುದೇ ಒಂದು ನಮ್ಗೆ ಈ ತರಹದ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಅವರು ಬಹಳ ಖುಷಿಯಿಂದ ಮಾಡಿಕೊಡ್ತಾ ಇದ್ರು. ಉದಾಹರಣೆಗೆ ನಾವು ನಮ್ಮ ಸಂಯುಕ್ತ ಕರ್ನಾಟಕದ 75 ವರ್ಷಗಳು ಸಂದರ್ಭದಲ್ಲೋ ಏನೋ ಅನಿಸುತ್ತೆ ಬಹುಶಃ, ಆ ಒಂದು ವಿಶೇಷ ಸಂಚಿಕೆ ತಂದ್ವಿ. ಅದಕ್ಕೆ ನಾವು ಅವರಿಗೆ ಕೇಳ್ಕೊಂಡ್ವಿ ಏನಂತ ಹೇಳಿದ್ರೆ, ಸರ್ ತಾವು ನಮ್ಮ ಏನು ಸಂಚಾರಿ ವಿಶ್ವಕೋಶ ಶಬ್ದಕೋಶ ಅಂತ ನಾವೇನು ಹೇಳ್ತಿದ್ವಲ್ಲ, ಪ್ರೊಫೆಸರ್ G. ವೆಂಕಟಸುಬ್ಬಯ್ಯ ಅವರನ್ನು ತಾವು ದಯಮಾಡಿ ಸಂದರ್ಶನ ಮಾಡಿಕೊಡ್ಬೇಕು ಅಂತ. ಅವರು ಅಗತ್ಯವಾಗಿ ಅದಕ್ಕೇನಂತೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಎಂಥ ಇವರು ಒಂದು ಉನ್ನತ ವ್ಯಕ್ತಿತ್ವ ಇವರದ್ದು. ಹಾಗೆ ಅವರು ಬಹಳ ಸರಳ. ಅವರು ಇಲ್ಲೇ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ, ಕಾಮರ್ಸ್ ಕಾಲೇಜಿನಲ್ಲಿ ಅವರು ಕನ್ನಡ ಪ್ರೊಫೆಸರ್ ಆಗಿ ಏನು ಇದ್ದಿದ್ದು. ಮತ್ತೆ ನಮಗೆ ಇಲ್ಲಿ ಕರೆದಾಗ್ಲೆಲ್ಲ ಬರ್ತಿದ್ರು ನಮ್ಮ ಸಂಯುಕ್ತ ಕರ್ನಾಟಕಕ್ಕೆ ಬಂದು. ಆಮೇಲೆ ನಾವು ಇದಕ್ಕೆ ಕರೆಸಿದ್ವಿ, ಅದು ಕರ್ಮವೀರ ವಿಶೇಷಾಂಕ ಬಿಡುಗಡೆಗೂ ಕರೆಸಿದ್ವಿ ಅವರನ್ನು. ಬಂದಿದ್ರು. ತುಂಬ ಉತ್ತಮ ಮಧುರ ಬಾಂಧವ್ಯ ಲೋಕ ಶಿಕ್ಷಣ ಟ್ರಸ್ಟ್ ಬಳಗದ ಜೊತೆಗೆ ಅವರದ್ದು. ಮತ್ತೆ ಅವರು ನಮಗೆ ಅಂಕಣಗಳನ್ನು ಬರೀತಿದ್ರು. ನಮ್ಮ ಕಸ್ತೂರಿಗೆ ಅಂಕಣ ಬರೆದಿದ್ರು ಅವರು ಕುಮಾರವ್ಯಾಸ ಭಾರತದ ಬಗ್ಗೆ. ನನಗೆ ಈಗಲೂ ಅವರ ಒಂದು ಸರಣಿ ಲೇಖನದ ಒಂದು ಸಂಚಿಕೆಯ ಒಂದು ಸಾಲು ನನಗೆ ಈಗಲೂ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಹೋಗಿ ಬಹೆನೆ ನಾನು ನಿಮ್ಮ ಅನುಜ್ಞೆಯಲ್ಲಿ ಅಂಥೇಳಿ ಅರ್ಜುನ ಕೇಳೋದು ಪ್ರಕೃತಿಯನ್ನ. ಅದು ಕುಮಾರವ್ಯಾಸ ಭಾರತದ ಒಂದು ಕಥಾಂತರ ಏನಿದೆಯಲ್ಲ, ಅದೇ ಮೊದಲು ಅಂಕುರ ಆಗಿದ್ದು ಇಲ್ಲಿ ನಮ್ಮ ಕಸ್ತೂರಿಲಿ. ಅವರು ಅದು ಸರಣಿ ಲೇಖನ ಬರೀತಿದ್ರು. ಅದರಲ್ಲಿ ನಂಗೆ ಅದು ಇನ್ನೂ ಈಗಲೂ ಹೋಗಿ ಬಹೆನೆ ನಾನು ನಿಮ್ಮ ಅನುಜ್ಞೆಯಲ್ಲಿ ಅಂತ ಅರ್ಜುನ ಪ್ರಕೃತಿಯನ್ನ ಕೇಳೋದು. ನೀವು ನನಗೆ ಪರ್ಮಿಷನ್ ಕೊಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ತುಂಬ ಚಂದ ಅವರ ಬರವಣಿಗೆ, ನಮಗೆಲ್ರಿಗೂ ಹೃದಯಕ್ಕೆ ಬಹಳ ಹತ್ತಿರ. ಆಮೇಲೆ ಅವರು ವಿಶೇಷವಾಗಿ ಮಹಿಳೆಯರ ಬಗ್ಗೆ ತುಂಬ ಗೌರವಾನ್ವಿತವಾಗಿ ಅವರ ಒಂದು ಬರವಣಿಗೆಯಲ್ಲಿ ನಮಗೆ ಗೌರವಾನ್ವಿತ ಸ್ಥಾನವನ್ನು ನೀಡಿದವರು. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕೇಳಿದವರು ಅವರು ನಮಗೆ. ಅಂದರೆ ಎಷ್ಟು ಎಲ್ಲ ಲೋಕದ ಕಣ್ಣಿಗೆ ರಾಧೆ ಕೇವಲ ಒಬ್ಳು ಹೆಣ್ಮಗಳಷ್ಟೇನೆ. ಆದರೆ ಅವರ ಅಂತರ್ಚಕ್ಷುವಿಗೆ ಇಲ್ಲ,
ಅದು ಬೇರೆ. ಆಮೇಲೆ ಕೃಷ್ಣ ಅಂದ್ರೆ ಅವನೊಬ್ಬ ದೇವರು ಇರ್ಬೋದು ಅಥವಾ ಒಬ್ಬ ವಿಶೇಷ ಅತಿಮಾನುಷ ಶಕ್ತಿಯುಳ್ಳ ವ್ಯಕ್ತಿ ಇರ್ಬೋದು ಹಾಗೆ. ಆದ್ರೆ ಇವರಿಗೆ ಆತ್ಮಸಖ, ಆ ಆತ್ಮಸಖನ ಒಂದು ಏನು ಪಟ್ಟ ಕೊಡ್ತಾರೆ ಅವರ. ತುಂಬಾ ಕೃಷ್ಣನ ಕುರಿತಾಗೇ ಬರೆದಿರುವಂತ ಏನು ಕಾವ್ಯ ಇದೆಯಲ್ಲ, ಅದು ಅಷ್ಟೇ ಬಹಳ ಸುಂದರಾತಿ ಸುಂದರ. ಆಮೇಲೆ ಅವರು ಉತ್ತರಾಯಣ ರಚಿಸ್ತಾರೆ. ಉತ್ತರಾಯಣದ ನಂತರ ಅವರ ಬರವಣಿಗೆಯ ಹೊರಳು ಬೇರೆ ರೀತಿ, ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ. ಅವಾಗ ಕೇಳಿದ್ದಕ್ಕೆ ಅವರು ಒಂದೇ ಮಾತು ಹೇಳಿದ್ರು. ಪೂತಿನ ಹೇಳ್ತಿದ್ರಂತೆ, ಏನಂದ್ರೆ ನಿಮಗೆ ಒಂದು ಬುದ್ಧನನ್ನ ಅರಿಬೇಕು ಅಂತ ಹೇಳಿದ್ರೆ ಮೊದಲು ನೀವು ದುಃಖವನ್ನ ಅರಿಬೇಕು ಅಂತ ಹೇಳ್ತಿದ್ರಂತೆ. ಆಮೇಲೆ ಲಂಕೇಶ್ ಹೇಳ್ತಿದ್ರಂತೆ ಇವರಿಗೆ, ನೋಡು ನೀನು ಉತ್ತಮವಾದ ಕವಿ, ನಿನಗೆ ಬೇಕಿರುವ ಏನು ಕಾವ್ಯ ರಚನೆಗೆ ಬೇಕಿರುವಂತಹ ಎಲ್ಲ ಪರಿಕರಗಳು ನಿನ್ನಲ್ಲಿ ಮೈಗೂಡಿದೆ. ಆದರೆ ನೀನು ಒಬ್ಬ ಅಸಾಧಾರಣ ಆಗಬೇಕು ಅಂತ ಹೇಳಿದ್ರೆ, ನಿನ್ನ ಕವಿ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಘಟನೆ ಘಟಿಸ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ನನ್ನ ಹೆಂಡತಿಯನ್ನ ಕಳ್ಕೊಂಡೆ, ನಾನು ಒಬ್ಬ ದೊಡ್ಡ ಮಹತ್ವದ ಕವಿ ಆಗೋ ಸಲುವಾಗಿ ನನ್ನ ಹೆಂಡತಿನ ಕಳ್ಕೊಬೇಕಾಯ್ತಾ ಅಂತ ನನಗೆ ಅನಿಸಿತ್ತು. ಆಗ ಹಾಗನ್ಸಿದ್ದು ಹೌದು ಅಂತ ಹೇಳ್ತಾರೆ ಅವರು. ಆ ನಂತರದ ಅವರ ಬರವಣಿಗೆಯ ಒಂದು ಶೈಲಿನೇ ಬಹಳ ಬೇರೆ ರೀತಿ ಆಗುತ್ತೆ. ಆ ಬುದ್ಧ ಚರಣದಲ್ಲಿ ನಾವು ಅದನ್ನ ಗಮನಿಸಬಹುದು. ಬುದ್ಧನನ್ನ ಅರಿಯೋದಕ್ಕೆ ಮೊದಲು ನಾವು ದುಃಖವನ್ನ ಅರಿಬೇಕು ಅಂತ ಅವ್ರು ಹೇಳ್ತಾರೆ. ಅದು ಅಕ್ಷರಶಃ ಸತ್ಯ. ಈಗಂತೂ ಯಶಸ್ವಿ ಅವ್ರ ಕುರಿತು ಸಾಕಷ್ಟು ಎಲ್ಲ ಕಡೆ ಬರ್ತಾ ಇದೆ. ನಿಜವಾಗ್ಲೂ ಕನ್ನಡ ವಾङ्ಮಯ ಲೋಕಕ್ಕೆ ತುಂಬಲಾರದ ನಷ್ಟ. ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಭಾವಗೀತೆಗಳು ಒಂದಕ್ಕಿಂತ ಚಿನ್ನಾರಿ ಮುತ್ತದ 18 ಹಾಡುಗಳು ತಾವು ಕೇಳ್ಬೋದು. ಗೀತೆಗಳು ಹೇಗಿದೆ, ಅದು ಎಷ್ಟು ಚಂದ. ನಾಗಾಭರಣ ಅವ್ರು ಕೇಳ್ಕೊಳ್ತಾರೆ ನನ್ನನ್ನ, ಹಾಗಾಗಿ ನಾನು ರಚಿಸ್ಕೊಟ್ಟೆ. ಕೇಳಿದ ನಾನು ಯಾವುದೇ ಮಡಿವಂತಿಕೆ ಇಲ್ಲ ನನಗೆ. ಅವ್ರು ಹೇಳ್ತಾರೆ, ಅನಂತವಾದ ಅವಿರತವಾದ ಕಾವ್ಯ ಪ್ರವಾಹದಲ್ಲಿ ನಾನು ಈ ಹೊತ್ತಿನ ಒಂದು ಅಲೆ ಅಷ್ಟೆ ಅಂತ ಹೇಳ್ತಾರೆ ಅವರು. ತಮ್ಮಂತಾವು ಅದು ಅಪ್ಪ ಇದೆ. ಏರುವನು ರವಿ ಏರುವನು, ಬಾನಳು ಸಣ್ಣಗೆ ತೋರುವನು, ಏರಿದವನು ಚಿಕ್ಕವನಿರಬೇಕಲ್ಲ ಎಂಬ ಮಾತನು ಸಾರುವನು ಅಂತ ಹೇಳಿದಾಗೆ, ಎಷ್ಟೇ ಎತ್ತರಕ್ಕೇರಿದ್ರು ಆ ಹಂಬಲ್ನೆಸ್ ಇದೆಯಲ್ಲ, ಅದು ಬಹಳ ಅಪರೂಪ. ಇವರು ಕೇಳ್ತಾರಂತೆ. ಆಮೇಲೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ಕೊಟ್ಟ ಕಾದಂಬರಿ ಚಲನಚಿತ್ರ ಆಗುವಾಗ ಅದಕ್ಕೂ ಕೂಡ ಸಂಭಾಷಣೆಯನ್ನು ರಚಿಸ್ಕೊಡ್ತಾರೆ. ಆಮೇಲೆ ಅಮೆರಿಕಾಗೆ ಅವರು ಇದು ರಚಿಸ್ಕೊಡ್ತಾರೆ. ಆಮೇಲೆ ಇವರು TN ಸೀತಾರಾಮ್ ಅವರ ಒಂದು ಸರಣಿ ಏನು ಧಾರಾವಾಹಿಗಳಿಗೆ ಅವರದ್ದೇ ಶೀರ್ಷಿಕೆ ಗೀತೆಗಳು, ಯಶಸ್ವಿ ಅವರದ್ದೇ ಶೀರ್ಷಿಕೆ ಗೀತೆಗಳು ಎಲ್ಲ ಬಹಳ ಚೆನ್ನಾಗಿರುವಂತಹ ಒಂದು ಮುಕ್ತ ಅಂತೂ ಅಲ್ವಾ. ಇವತ್ತಿಗೂ ನಾವು ಅದು ಕೇವಲ ಭಾವಗೀತೆ ಅಲ್ಲ, ಅದ್ರಲ್ಲೊಂದು ಆಧ್ಯಾತ್ಮ, ಅದ್ರಲ್ಲೊಂದು ವೇದಾಂತ ಎಲ್ಲವೂ ಇದೆ. ಆ ಒಳಗಣ್ಣಿನಿಂದ ಅದನ್ನ ನೋಡಿದ್ರೆ ನಮಗೆ ಅದು ಅರಿವಾಗುತ್ತೆ. ಇತ್ತೀಚಿನ ಸಾಕಷ್ಟು ನಾವು ಕೇಳಿದ್ದು ಇರಬೇಕು ಇರುವಂತೆ ಎಂಬ ಭಾವಗೀತೆ ಎಲ್ಲರ ಬಾಯಲ್ಲೂ ಕೇಳಿದ್ದೀವಿ. ಅದನ್ನ ಎಷ್ಟು ಜನ ಗಾಯಕರು ಕೂಡ ಹಾಡನ್ನ ತಮ್ಮದೇ ಶೈಲಿಯಲ್ಲಿ ಹಾಡಿದ್ದಾರೆ ಕೂಡ. ಹಾಗೆ ಅವರು ಕನ್ನಡ ಸಾಹಿತ್ಯ 85ನೇ ಕನ್ನಡ ಸಾಹಿತ್ಯ ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಹೌದು. ಕಿರಿಕ್ ಪಾರ್ಟಿ ಬಹಳ ಫೇಮಸ್ ಹಾಡೋದು ತೂಗು ಮಂಚದಲ್ಲಿ, ಅದು ಅವರದ್ದೇ ರಚನೆ. ಇತ್ತೀಚೆಗೆ ಲಾಸ್ಟ್ ಬಹುಶಃ ಅವರದ್ದು ಚಲನಚಿತ್ರ ಇದರಲ್ಲಿ ಬಳಸ್ಕೊಂಡಿದ್ದು ತೂಗು ಮಂಚದಲ್ಲಿ ಕೂತು. ಅದೇ ನಮಗೆ ನಮ್ಮ ಯಾರ ಪರ್ಮಿಷನ್ನು ಕೇಳದೆ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸೊ ಅದಕ್ಕೆ ಅಂದರೆ ಕರ್ನಾಟಕ ಒಟ್ಟಾರೆ ಎಲ್ಲರೂ ಕೂಡ ದುಃಖದಲ್ಲಿ ಇದ್ದೀವಿ. ಅವರನ್ನು ಖುಷಿಯಾಗಿ ಬೀಳ್ಕೊಡೋಣ. ಅದೇ ರೀತಿ ಅವರು ಸದಾಕಾಲ ಅವರ ಕೃತಿಯ ಮೂಲಕ ನಮ್ಮೊಂದಿಗೆ ಜೀವಂತವಾಗಿ ಇರ್ತಾರೆ. ಸೊ ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಇದು ಒಂದು ದುಃಖದ ವಿಚಾರ ಆದರೆ ಇನ್ನೊಂದು ನಮಗೆ ಕಾಡುವಂಥದ್ದು ಮಳೆಯ ಆರ್ಭಟ. ಯಾಕೆ ಹೇಳುತ್ತೀರಿ, ಮುಂಗಾರು 15 ದಿವಸ ಮುಂಚಿತವಾಗೇ ಬಂದ್ಬಿಟ್ಟಿದೆ. ಯಾವಾಗ್ಲೂ ಜೂನ್ ಮೊದಲ ವಾರದಲ್ಲಿ ಬರ್ತಾ ಇದ್ದ ಮಳೆರಾಯ, ಯಾವಾಗ ಬರ್ತೀಯೋ ಮಳೆರಾಯ ಅಂತ ರೈತರೆಲ್ಲ ಮುಗಿಲ್ ಕಡೆ ನೋಡ್ತಾ ಇರ್ತಿದ್ರು. ಈ ಸರಿ ಕೇಳದೆ ಪೂರ್ವ ಮುಂಗಾರು ಯಾವುದು ಮುಂಗಾರು ಯಾವುದು ಗೊತ್ತೇ ಆಗದೆ ಇರೋ ಒಂಥರ
ಕನ್ಫ್ಯೂಷನ್ಸ್ ಬರೋ ರೀತಿನಲ್ಲಿ ಈ ಸರಿ ಬಂದ್ಬಿಟ್ಟಿದ್ದಾನೆ ಮಳೆರಾಯ ಬರುವಾಗ ಗೊತ್ತು ಅವನ ಗುಡುಗು ಸಿಡಿಲಿನ ಆರ್ಭಟದ ಜೊತೆಗೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸ್ತಾ ಬರ್ತಾನೆ. ಈ ಸರಿನೂ ಹಾಗೆ ಮಾಡಿದ್ದಾನೆ. ಬಹಳ ಬೇಸರ. ಏನಪ್ಪ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಮಳೆಗಾಲ ಬರುತ್ತೆ, ನಮಗೆ ಈ ಕರಾವಳಿ ಜಿಲ್ಲೆಗಳಲ್ಲಿ, ಮಲೆನಾಡಿನ ಜಿಲ್ಲೆಗಳಲ್ಲಿ ತುಂಬ ಕಷ್ಟ ಅಂಥೇಳಿ ನಾವೇನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು. ಅದನ್ನ ಮೇ 15 ಆದ್ರೂ ನಾವಿನ್ನೂ ಏನೂ ತಗೊಂಡಿಲ್ಲ ಅಂತ ಹೇಳಿದ್ರೆ ಆಯಾ ಜಿಲ್ಲಾಡಳಿತ ಏನು ಮಾಡ್ತಿದೆ? ಎಷ್ಟು ಕಟ್ಟಡಗಳು ಕುಸಿದಿದೆ. ನನಗೆ ಬೆಳಗ್ಗೆ ನಾನು ಇವತ್ತು ಏನೇನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು HSV ಅವರ ಅಗಲಿಕೆ ನಿಜ ಬೇಸರ ಅನ್ನಿಸ್ತು. ಆಮೇಲೆ ನಾವು ಅವ್ರ ಬಗ್ಗೆ ಅವರನ್ನೊಂದು ಸ್ಟುಡಿಯೋದಲ್ಲಿ ಕರೆಸಿ ಮಾತಾಡಿಸ್ಬೇಕು, ಇಲ್ಲ ನಾವೇ ಅವ್ರ ಹತ್ರನಾದರೂ ಹೋಗಬೇಕು, ಹೀಗೆಲ್ಲ ಅಂದ್ಕೊಂಡಿದ್ವಿ. ಇವತ್ತು ಅಚಾನಕ್ಕಾಗಿ ಅವ್ರು ನಮ್ಮನ್ನು ಅಗಲ್ಬಿಟ್ರು. ಅದು ಒಂದು ದುಃಖ. ಅದರ ಜೊತೆಗೇನೆ ಆ ಬೆಳಿಗ್ಗೆ TV ಆನ್ ಮಾಡಿದರೆ ಆ ತಾಯಿ ಮಗುವಿನ ಮೇಲೆ ಕಟ್ಟಡ ಕುಸಿದಿರೋದು, ಆ ಮಳೆ ಇಂದ್ರ ಆ ತಾಯಿ ತನ್ನ ಮಗುವಿಗೇನು ಆಗಬಾರ್ದು ಅಂತ ಹೇಳಿ ತನ್ನ ಇಡೀ ಬೆನ್ನನ್ನ ಆ ಏನು ಕುಸಿದಿರೋ ಕಟ್ಟಡ ತನ್ನ ಬೆನ್ನ ಮೇಲೆ ಬೀಳಲಿ ಅಂತ ಹೇಳಿ ಅವಳು ಅಡ್ಡ ಹಿಡ್ದಿರೋದು. ಒಂದು ಮಗುವನ್ನ ಹೇಗೋ ರಕ್ಷಿಸ್ತಾಳೆ, ಇನ್ನೊಂದು ಮಗು ಈಚೆ ಬದಿಲಿದೆ. ಈ ಮಗು ಕಣ್ಣು ಬಿಟ್ಟಿದೆ ಅಮ್ಮ ಅಂತ ಹೇಳಿ ಇದು ಮಾಡ್ತಾಳೆ, ಅವಳಿಗೆ ಏನು ಮೂರ್ಛೆ ತಪ್ಪಿದೆ, ಸ್ಮೃತಿ ಇಲ್ಲ. ಇದೆಲ್ಲ ನೋಡಿದಾಗ ಏನು ನಮ್ಮ ಆಡಳಿತ ವೈಖರಿ ಇನ್ನು ಯಾವಾಗ ಸುಧಾರಿಸೋದು ಅಂಥೇಳಿ ಭಾಳ ಬೇಸರ ಆಯ್ತು. ಈಗಾಗಲೇ 8 ಜನ ಜೀವ ಕಳ್ಕೊಂಡಿದ್ದಾರೆ, ಪ್ರಾಣಹಾನಿ ಆಗ್ತಾ ಇದೆ ಒಂದು ಕಡೆಯಿಂದ. ನಾವು ಇದಕ್ಕೆ ಏನು ಪರಿಹಾರ, ಏನು ಸುಧಾರಣೆ ಯಾವಾಗ ಆಗೋದು, ಹೇಗಾಗೋದು ಅಂತ ಅನ್ಸುತ್ತೆ. ರಸ್ತೆಗಳಲ್ಲೆಲ್ಲ ನೀರು ನಿಂತಿದೆ. ಆಮೇಲೇನು ಭೂಕುಸಿತ ಆಗ್ತಾ ಇದೆ. ಭೂಕುಸಿತ ಇವಾಗ ತಮಗೆಲ್ಲ ಗೊತ್ತು, ಕೊಡಗು, ಸಕಲೇಶ್ಪುರ, ಶಿರಾಡಿ, ಸಂಪಾಜೆ ಇಲ್ಲೆಲ್ಲ ಪ್ರತಿ ವರ್ಷ ಇದ್ದಿದ್ದೇನೆ. ಆದ್ರೆ ಅದನ್ನ ಇವಾಗ ನೀವು ತಿರುಪತಿ ಕಡೆ ಹೋಗಿ ನೋಡಿ ಒಂದ್ಸರಿ, ಅಲ್ಲಿ ಹೇಗೆ ಭೂಕುಸಿತವನ್ನ ತಡೆಗೋ ಸಲುವಾಗಿ ಯಾವ ರೀತಿ ಕ್ರಮಗಳನ್ನು ತಗೊಂಡಿದ್ದಾರೆ. ಯಾಕೆ ನಮ್ಮಲ್ಲಿ ಮಾತ್ರ ಪ್ರತಿ 6 ತಿಂಗಳಿಗೂ ಹೀಗಾಗುತ್ತೆ, ಅಲ್ಲಿ ರಸ್ತೆ ಹಾಳಾಗುತ್ತೆ, ಭೂಮಿ ಕುಸಿಯುತ್ತೆ. ಯಾಕೆ ಇದು ಯಾಕೆ ನಮ್ಮಲ್ಲಿ ಸಾಧ್ಯ ಆಗಲ್ಲ? ತಿರುಪತಿ ಅಂತ ಅಷ್ಟು ದೊಡ್ಡ ಅಗಾಧವಾದ ಒಂದು ಬೆಟ್ಟ ಸಾಲಿನಲ್ಲಿ ಅವ್ರು ತಗೊಂಡಿರೋ ಕ್ರಮಗಳು ನಮಗೆ ನಿಜವಾಗ್ಲೂ ಮಾದರಿ. ನಾವು ಆ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಇನ್ನೊಂದು ಸಮಾಧಾನದ ಸಂಗತಿ, ಈ ಮಳೆ ಇಷ್ಟು ಜೋರಾಗಿ ಸುರಿಯುತ್ತಿರೋ ನಡುವೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ KRS ಇವತ್ತು 100 ಅಡಿ ನೀರು ಬಂದ್ಬಿಟ್ಟಿದೆ. KRSನ ನೀರಲ್ಲಿನ ಸಂಗ್ರಹದ ಮಟ್ಟ ಅದೊಂದು ಬಹಳ ಸಮಾಧಾನ ಅನಿಸ್ತು. ಯಾವತ್ತೂ ಮೇ ತಿಂಗಳಲ್ಲಿ ನಮ್ಮ KRSನಲ್ಲಿ ಇಷ್ಟು ಎತ್ತರಕ್ಕೆ ನೀರು ಬಂದಿರಲಿಲ್ಲ. 4 ದಿನಗಳ ಹಿಂದೆ 89 ಅಡಿ ಇದ್ದಿದ್ದು ನೋಡಿ, ಮಳೆ ಎಡೆಬಿಡದೆ ಸುರಿತಿರೋದ್ರಿಂದ ನೀರು ಬಂದಿದೆ. ಹಾಗಾಗಿ ಒಳಹರಿವು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಿರೋದ್ರಿಂದ ನಮಗೆ ಈ ಸಾರಿ ಸದ್ಯದ ಮಟ್ಟಿಗಂತೂ ನಿಶ್ಚಿಂತೆ. ಏನಪ್ಪ ಅಂತ ಹೇಳಿದ್ರೆ, ಅವರು ತಮಿಳ್ನಾಡವರು ತಕರಾರು ತೆಗಿಯೋ ಹಾಗಿಲ್ಲ, ನಾವು ಬಂದ ಹಾಗೆ ಬಿಟ್ಟು ಕಳಿಸ್ತೀವಿ, ಅವರು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟೋದು ಇವೆಲ್ಲ ಅವಾಯ್ಡ್ ಆಗುತ್ತೆ ಅನ್ನೋದು ಒಂದು ಸಮಾಧಾನದ ಸಂಗತಿ ಇದೆ ಇದರಲ್ಲಿ. ಈ ತಮಿಳ್ನಾಡು ಅಂತಂದಾಗ ಗೊತ್ತಲ್ಲ ನಿಮಗೆ, ಕನ್ನಡ ತಮಿಳೇ ಜನ್ಮ ಕೊಟ್ಟಿದ್ದು. ಇವ್ರು ಯಾವ ಲೇಬರ್ ವಾರ್ಡಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ರು, ತಮಿಳು ತಾಯಿ ಕನ್ನಡದ ಮಗುವಿಗೆ ಜನ್ಮ ಕೊಟ್ಟಿದ್ದೀನಿ, ಏನ್ ಮಾತು ಅಂತ ಆಡ್ತಾರೆ. ಆಮೇಲೆ ಅವರು ತಿಳ್ಕೊಂಡಿದ್ದು, ಅವರು ಬಹಳ ಏನು ಅಧ್ಯಯನಶೀಲರಾಗಿ ಅಂತ ಹೇಳಿದ್ರೆ ಭಾಷಾ ವಿಷಯದಲ್ಲಿ, ಭಾಷಾಶಾಸ್ತ್ರದಲ್ಲಿ ಆಗಿದ್ದು ಅವ್ರು ಹೇಳಿದ್ರೆ ಒಪ್ಕೊಳ್ಳೋಣ. ಏನು ಅವರು ತುದಿ ನಾಲಿಗೆಯಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ. ಆಮೇಲೆ ಈ ಭಾಷೆ, ಈ ಧರ್ಮ, ಈ ಜಾತಿ, ಆಮೇಲೆ ಈ ರಾಜ್ಯ ರಾಷ್ಟ್ರಗಳ ನಡುವಿನ ಗಡಿ, ಇದೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಇದನ್ನೆಲ್ಲ ಅವ್ರು ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅದರಲ್ಲೂ ಈ ಥರ ಸೆಲೆಬ್ರಿಟೀಸ್ ಆಗಿರೋರು, ಇವರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳುವಾಗ, ಇಲ್ಲ ಅಂದರೆ ಜನರು ಅವರನ್ನು ಹುಚ್ಚರು ಅಂತ ಹೇಳ್ತಾರೆ, ಅವರೇ ಅವರ ಮೇಲಿನ ಗೌರವವನ್ನು ಕಳೆದುಕೊಳ್ತಾರೆ. ಇವತ್ತು ಅದಕ್ಕೆ ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಸಚಿವರು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅವರ ಒಂದು ಚಿತ್ರಗಳನ್ನು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ತೆರೆ ಕಾಣಿಸುವುದರ ಬಗ್ಗೆ ನಮಗೆ ಒಲವಿಲ್ಲ ಅಂತ ಹೇಳ್ಬಿಟ್ಟು, ಈ ಥರ ಕನ್ನಡದ ಬಗ್ಗೆ
ಟೀಕೆ ಮಾಡಿದ್ರೆ ಅವಹೇಳಕಾರಿ ಹೇಳಿಕೆಗಳನ್ನೆಲ್ಲ ಕೊಡೋದಾದರೆ ನಮಗೆ ಅಂಥವ್ರ ಸಾವಾಸನೆ ಬೇಡ, ಅಂಥವ್ರ ಚಲನಚಿತ್ರ ಇಲ್ಲಿ ಓಡೋದೇ ಬೇಡ, ಜನ ನೋಡೋದೇ ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಜವಾಗ್ಲೂ ನಾವು ತಕ್ಕ ಪಾಠ ಕಲಿಸಲೇಬೇಕು. ಇಂಥ ಏನು ಆಚಾರವಿಲ್ಲದ ನಾಲಿಗೆಗಳು ಎಲುಬಿಲ್ಲ ಅಂತ ಹೇಳಿ ಹ್ಯಾಂಗಂದ್ರೆ ಹಾಗೆ ಉರುಳಿಸೋದಕ್ಕೆ, ನಾವು ಹೊರಳಿಸೋದಕ್ಕೆ ಬಿಡಬಾರ್ದು. ಅದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ನಾವು ಚುರುಕು ಮುಟ್ಟಿಸ್ಬೇಕು ಅಂತ ನನಗನ್ಸುತ್ತೆ. ಹೌದು. ಇವಾಗ ಭಾಷಾ ವಿಚಾರದಲ್ಲಿ ಆಯಿತು, ಹಾಗೆ ಇವಾಗ ಮಳೆ ವಿಚಾರಕ್ಕೆ ಬಂದರೆ ಕೇವಲ ದಕ್ಷಿಣ ಕನ್ನಡ, ಮಂಗಳೂರು, ಕೇರಳ ಅಷ್ಟೇ ಅಲ್ಲದೆ ನಗರ ಪ್ರದೇಶಗಳಲ್ಲೂ ಎಲ್ಲಾ ಕಡೆ, ಗುಲ್ಬರ್ಗ, ರಾಯಚೂರು ಎಲ್ಲಾ ಕಡೆ ಆಗ್ತಿದೆ ಮಳೆ. ಸೊ ಇನ್ನಾದ್ರೂ ಜಿಲ್ಲಾಡಳಿತಗಳು ಸೂಕ್ತ ಕ್ರಮವನ್ನ, ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಿ. ಅದರಲ್ಲೂ ಬೆಂಗಳೂರು, ಮಂಗಳೂರು ಅಂತ ನಗರಗಳಲ್ಲಿ ಚರಂಡಿಗಳ ಸ್ವಚ್ಛತೆಯನ್ನ ಮೊದಲನೇದಾಗಿ ಮಾಡಬೇಕು. ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡ್ಕೊಳ್ಬಹುದು. ಫೆಬ್ರವರಿ ನೀವು ಇವಾಗ ಬೆಂಗಳೂರಲ್ಲಿ ಎಲ್ಲಿ ಹೋಗಿ ಎಲ್ಲಾ ಕಡೆ ಚರಂಡಿ ಓಪನ್ ಇಟ್ಟಿದ್ದಾರೆ. ಆಮೇಲೆ ವೈಟ್ ಟಾಪಿಂಗ್ ಅಂತ ಇದೊಂದು ಬೇರೆ. ಇವ್ರು ಇದನ್ನ ಈ ಕೆಲಸನ ಇವರು ಫೆಬ್ರವರಿ ಆಯ್ತಪ್ಪ, ಜನವರಿಲಿ ನಿಮಗೆ ಸ್ವಲ್ಪ ಸಮಸ್ಯೆ ಇತ್ತಾ ಬಿಡಿ, ಫೆಬ್ರವರಿ ಮಾರ್ಚ್ ಅಲ್ಲಿ ಮುಗಿಸ್ಬೋದಿತ್ತಲ್ಲ. ನಮ್ಮ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕದ ಲೇಖನಗಳು ಕೂಡ ಬಂದಿದೆ. ಅದನ್ನ ನೋಡಿ ಆದ್ರೂ ಎಚ್ಚರಿಕೆಯನ್ನು ತಗೊಬೋದಿತ್ತು. ಇನ್ನು ಮುಂದಾದ್ರೂ ಸರ್ಕಾರ ಕೂಡಲೇ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಆಶಿಸ್ತೀವಿ. ಸೊ ನಮ್ಮ ಶಾಲೆಗಳು ಪ್ರಾರಂಭ ಆಗುತ್ತದೆ, ಈ ಮಕ್ಕಳು ಇನ್ನು ಫುಟ್ಪಾತ್ ಅಲ್ಲಿ ನಡಿಬೇಕೋ ಬೇಡಬಹುದು. ಈಗ ಆಲ್ರೆಡಿ ಶಾಲೆಗಳಿಗೆ ಸಾಕಷ್ಟು ರಜೆ, ಇನ್ನು ಮೊನ್ನೆ ಆರಂಭ ಆಗಿದೆ, ಆಲ್ರೆಡಿ ರಜೆ ಘೋಷಣೆ ಆಗೋಗಿದೆ. ಸೊ ಇನ್ನು ನಾವು ಮುಂದಿನ ವಿಚಾರಕ್ಕೆ, ಶಾಲೆ ಆರಂಭದ ಜೊತೆಗೆ ಕೋವಿಡ್ ಕೂಡ ನಮ್ಗೆ ತರ ಬರ್ತಾ ಇದೆ. ಸೊ ಈಗಾಗಲೇ ದೇಶದಲ್ಲಿ 1000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಇದ್ರ ಬಗ್ಗೆ ಒಂದಿಷ್ಟು. ಹೌದು, ಕೋವಿಡ್ ಇತ್ತೀಚೆಗೆ ಬಹಳ ಒಂದು ಹೆಚ್ಚು ಸುದ್ದಿ ಮಾಡ್ತಾ ಇದೆ. ಅದು ಏನಂತ ಹೇಳಿದ್ರೆ, ಇವಾಗ ಬಂದಿರೋದು NB181 ಅದೊಂದು, LF7 ಅಂತ, ಈ 2 ತಳಿಗಳು COVID-19 ಒಂದು ಏನು ರೂಪಾಂತರ ತಳಿಗಳು. ಇದು ಏನು ಸದ್ಯದ ಮಟ್ಟಕ್ಕೆ ಹೆಚ್ಚಿನ ಒಂದು ಸಿವಿಯಾರಿಟಿನೇನು ತೋರಿಸ್ತಾ ಇಲ್ಲ. ಮಾಮೂಲಿ ಶೀತ, ಕೆಮ್ಮು, ಜ್ವರ ಇಷ್ಟರಲ್ಲೇ ಇದೆ ಸದ್ಯಕ್ಕೆ. ನಮ್ಮ ಕರ್ನಾಟಕದಲ್ಲಿ 80 ಪ್ರಕರಣದಷ್ಟಿದಾಗಿದೆ ಮತ್ತು 2 ಸಾವು. ಆಮೇಲೆ ಸಾವನ್ನ ನೀವು ಇದಕ್ಕೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾಗ ಇದೂ ಸೇರ್ಕೊಂಡು ಎಲ್ಲ ಸೇರಿ ಒಟ್ಟು ಪರಿಣಾಮ ಹಂಗಾಗಿರುತ್ತೆ ಹೊರತು ನಾವು ಕೋವಿಡ್ನಿಂದಲೇ ಹೀಗಾಯ್ತು ಆ ಥರದ ಸಿವಿಯರ್ ತಳಿಗಳೇನು ಅಲ್ಲ ಇದು ಒಂದು. ಮತ್ತು ಕೇರಳದಲ್ಲಿ 400ಕ್ಕೆ ಏರಿದೆ. ಅದು ಒಂದು ನಮಗೆ ಸ್ವಲ್ಪ ಕಳವಳಕಾರಿ ಸಂಗತಿ. ಆದರೆ ಮಹಾರಾಷ್ಟ್ರ, ಪಕ್ಕದ ಮಹಾರಾಷ್ಟ್ರ ಮತ್ತು ಮೇಲ್ಗಡೆ ಮಹಾರಾಷ್ಟ್ರ, ಕೆಳಗಡೆ ಕೇರಳ, ಈ 2 ಕಡೆ ಸ್ವಲ್ಪ ಹೆಚ್ಚಿನ ಒಂದು ಪ್ರಕರಣಗಳು ದಾಖಲಾಗಿವೆ. ಇನ್ನು ಗುಜರಾತ್, ಡೆಲ್ಲಿ ಎಲ್ಲ ಕಡೆನೂ ಇದೆ. ಆಮೇಲೆ ನೀವು ಈ ಚಳಿಗಾಲ, ಮಳೆಗಾಲ ಇಂಥ ಟೈಮ್ನಲ್ಲಿ ನೀವು ಸುಮ್ಮನೆ ಹೀಗೆ ತಪಾಸಣೆಗೆ ಹೋದ್ರೂ ನಿಮಗೆ ಒಂದು ಏನೋ ವೈರಲ್ ಇನ್ಫೆಕ್ಷನ್ ಇದೆ, ಅದು ಏನಿಲ್ಲ, ಅದು ಕೋವಿಡ್ ಅದೇ ಒಂದು ಏನು ಸಾಮಾನ್ಯ ಲಕ್ಷಣಗಳೇ ಇರುತ್ತೆ ಎಲ್ಲ ರೋಗಿಗಳಿಗೂ. ಆದ್ರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಹೇಳಿದ್ದಾರೆ ಈಗಾಗಲೇ ಸರ್ಕಾರದ ಕಡೆಯಿಂದ, ಆರೋಗ್ಯ ಇಲಾಖೆ ಕಡೆಯಿಂದ. ಏನಂತ ಹೇಳಿದ್ರೆ, ಮಾಸ್ಕ್ ಹಾಕ್ಕೊಳ್ಳಿ, ನೀವು ಸಾಧ್ಯವಾದಷ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಮುನ್ನೆಚ್ಚರಿಕೆಯಿಂದ ವಹಿಸಿ, ಕೈ ಊರೋದು ಇಂಥವೆಲ್ಲ ಮಾಡಬೇಡಿ, ಮತ್ತು ಚೆನ್ನಾಗಿ ಏನು ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಕೈನ ಸೋಪ್ ಹಾಕಿ ಪದೇ ಪದೇ ತೊಳಿತೀರಿ, ಈ ಥರದ್ದೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಗಮನ ಇಟ್ಕೊಂಡ್ರೆ ಪರವಾಗಿಲ್ಲ, ಒಳ್ಳೇದು. ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಏನು ಗಮನ ಕೊಡಬೇಕು. ಆಮೇಲೆ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದನ್ನ ಹೆಚ್ಚಿಸ್ಕೊಳ್ಳೋದ್ರ ಬಗ್ಗೆ ಅಂತ ಹೇಳಿದ್ರೆ, ಆದಷ್ಟು ಬೇಕರಿ ತಿಂಡಿಗಳನ್ನ, ಇದೆಲ್ಲ ನಾವು ಹೇಳೋದು ಸುಲಭ, ಮಳೆನಲ್ಲಿ ಎಲ್ಲರಿಗೂ ಒಂಥರ ಬೇಕು ಅಂತ ಅನ್ಸುತ್ತೆ. ಹೌದು, ಹಾಗಿರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ರೋಗ ನಿರೋಧಕ ಶಕ್ತಿ, ವಿಶೇಷವಾಗಿ ವೈಟಮಿನ್ ಸಿ ಹೆಚ್ಚಿಸಿಕೊಳ್ಳುವುದರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ಬಿಟ್ಟು. ಸಾಕಷ್ಟು ಇವಾಗ ಟ್ರೋಲ್ಗಳು ನೋಡ್ತಾ ಇದ್ದೀವಿ, 11 ದಿವಸ ನೀವು ಟಿವಿಯನ್ನ ಬಂದ್ ಮಾಡಿ ಕೋವಿಡ್ ಮಣ್ಣಾಗಿ ಹೋಗಿರುತ್ತೆ ಅಂತೇಳಿ. ಸೊ ಟಿವಿಗಳು ಇರೋದು ಅಥವಾ ಮಾಧ್ಯಮಗಳು ಇರೋದು ಹೆದರಿಸ್ಲಿಕ್ಕೆ ಅಲ್ಲ, ನಿಮ್ಮನ್ನ ಎಚ್ಚರಿಸಲಿಕ್ಕೆ, ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನುವ ಎಚ್ಚರಿಕೆ ಗಂಟೆಯನ್ನ ಕೊಡೋದು ಮಾಧ್ಯಮದ ಕೆಲಸ. ಸೊ ಮುಂಜಾಗ್ರತೆಯನ್ನ ವಹಿಸಿ ಅಂತ ಹೇಳಿ ನಮ್ಮ ಒಂದು ಕಳಕಳಿ ಮನವಿ.
ಸೊ ಇದ್ರ ಜೊತೆಗೆ ಮುಂದಿನ ವಿಷಯಕ್ಕೆ ನಾವು ಹೋಗೋದಾದ್ರೆ ಅಂತಾರಾಷ್ಟ್ರೀಯ ವಿಚಾರಗಳು. ಅದರಲ್ಲಿ ಮೊದಲನೇದಾಗಿ ನಾವು ಕಾಣಿಸೋದು ಟ್ರಂಪ್ ಹುಡುಗಾಟದ ಬುದ್ಧಿ ಅಂತಾನೆ ಹೇಳ್ಬೋದೇನೋ. ಹಾರ್ಡ್ವರ್ಡ್ ಸುಮ್ನಿರಿ ಶುಭ, ಅದನ್ನ ಯಾವ ಹುಡುಗಾಟದ ಬುದ್ಧಿ ಅಂತಿರಲ್ಲ. ಆ ವ್ಯಕ್ತಿ ಹೇಳಿದಾರಲ್ಲ, ರಷ್ಯಾ ಅಧ್ಯಕ್ಷ ಪುಟಿನ್ ಕ್ರೇಜಿ ಅಂತ. ಆಕ್ಚುಲಿ ಏನೋ ವಾಸ್ತವದಲ್ಲಿ ಅತ್ಯಂತ ಕ್ರೇಜಿ ಅಂದ್ರೆ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಅತ್ಯಂತ ಕ್ರೇಜಿ ವ್ಯಕ್ತಿ. ಹುಚ್ಚು ಮನಸ್ಸಿನ 10 ಮುಖವನ್ನ ಒಬ್ಬ ವ್ಯಕ್ತಿಯಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ನಮ್ಮ HSV ಅವರದ್ದು ಹುಚ್ಚು ಕೋಡಿ ಮನಸ್ಸು ಹೇಳ್ತಾರಲ್ಲ, ಅದು ಈ ಟ್ರಂಪಿಗೆ ಅನ್ವಯ ಆಗುತ್ತೆ. ನಾನು ಇಷ್ಟು ಒಂಥರ ಓಪನ್ ಆಗಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಇವತ್ತು ಅತಿ ಹೆಚ್ಚು ಟ್ರೋಲ್ ಆಗುವಂತ, ಅತಿ ಹೆಚ್ಚು ಕಾರ್ಟೂನ್ ಬಿಡಿಸುವಂತಹ ವ್ಯಕ್ತಿ ಅಂತ ಹೇಳಿದ್ರೆ, ಅಂದ್ರೆ ಆ ಒಂದು ನಮ್ಗೆ ಆಹಾರವಾಗಿರೋ ವ್ಯಕ್ತಿ ಅಂತ ಹೇಳಿದ್ರೆ ಅದು ಟ್ರಂಪ್. ಯಾಕೆಂದ್ರೆ ದಿನಕ್ಕೆ 10 ಹೊಸ ವಿಚಿತ್ರ ಚಿತ್ರ ನಾವು ಮೊಹಮ್ಮದ್ ಬಿನ್ ತೊಗಲಕ್ಕದ್ ಕೇಳ್ತಿದ್ವಿ, ಇಲ್ಲಿ ಅದೇ ತರ ಏನದು ಮಕ್ಕಳ ವಿದ್ಯಾರ್ಥಿಗಳ ಜೀವನದಲ್ಲಿ ಹುಡುಗಾಟ ಆಡೋದು. ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾನಿಲಯ ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಇರೋದು 1,20,000 40,000 ಏನೋ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ. ಅವ್ರು ಇರೋದು ಚೀನಾದವರು, ಚೀನಿ ವಿದ್ಯಾರ್ಥಿಗಳು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅಪ್ಪ ಅಮ್ಮ ಸಾಲ ಸೋಲ ಮಾಡಿ ಮಕ್ಕಳನ್ನ ಓದಿಸ್ಲಿಕ್ಕೆ ಇಷ್ಟು ಮಾಡಿರ್ತಾರೆ. ಇವರು ಹುಚ್ಚಾಪಟ್ಟೆ ಇದು ಮಾಡಿದ್ರೆ ಮೊದಲೇ ಕೊಡಬೇಕು ಇಂಥ ಮುನ್ಸೂಚನೆಗಳೆಲ್ಲ. ಹೀಗಿರುತ್ತೆ, ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನೀವು ಮಾಡಿ ಈಗ, ಆವಾಗ ಅವರು ಎಚ್ಚೆತ್ಕೊಳ್ತಾರೆ. ನೀವು ಈ ನಿಂತ ಹೆಜ್ಜೆನಲ್ಲಿ ಮಾಡಿದ್ರೆ ಹ್ಯಾಂಗಾಗುತ್ತೆ ಅದು ಒಂದು. ಇದು ಟ್ರಂಪ್ನ ವಿಚಿತ್ರ ಏನೋ ನೀತಿಗಳು ಒಂಥರ ಸಿಟ್ಟಿಗೆ ಎಬ್ಬಿಸುತ್ತೆ. ಆ ಟ್ಯಾರಿಫ್ ಇದು ತೆರಿಗೆ ಅದು ಅಷ್ಟೇನೆ. ಒಬ್ರಿಗೆ ಇವತ್ತು ತೆಗ್ದಿರಿ, ಇನ್ನೊಬ್ರಿಗೆ ಒಂದು 15 ದಿವಸ. ಈಗ ಪುಟಿನ್ಗೆ 15 ದಿನ ನಿನಗೆ ಟೈಮ್ ಇದೆ ಮಾರಾಯ ನೀನು ಯುದ್ಧ ನಿಲ್ಸಕ್ಕೆ ಅಂತ ಹೇಳ್ತಾರೆ. ಒಂದು ರಾಷ್ಟ್ರದ ಅಧ್ಯಕ್ಷ, ಇವ್ರ ಕ್ಲಾಸ್ಮೇಟ್ ಅಲ್ಲ. ನೀನ್ ಇವಾಗ ನನ್ನ ಮನೆಗೆ ಬರೋದಕ್ಕೆ ನಿನಗೆ 15 ದಿವಸ ಟೈಮ್ ಕೊಟ್ಟಿದ್ದೀನಿ ನೋಡು, ಅವನಿದಾನೆ ಅಲ್ಲಿ. ಸಾರಿ, ಅವನು ಅಂತ ಹೇಳಬಾರ್ದು, ಆದ್ರೂ ಸಿಟ್ಟು ಬಂದಾಗ ಬಂದು ಬಿಡತ್ತೆ, ಹಾಗೆಲ್ಲ ಮಾತಾಡಬಾರ್ದು. ಇವರು ಪುಟಿನ್ಗೆ ಒಂದೇ ಇರೋದು ಪ್ರಾಬ್ಲಮ್. ಅದು ಏನಪ್ಪಾ ಅಂತ ಹೇಳಿದ್ರೆ, ಯುಕ್ರೇನ್ ನ್ಯಾಟೋಗೆ ಸೇರಬಾರ್ದು. ನ್ಯಾಟೋದು ಒಂದು ಕಬಂದ ಬಾಹು ಏನಿದೆ ಅದು ವಿಸ್ತಾರ ಆಗಬಾರ್ದು ಪೂರ್ವ ಯುರೋಪ್ ಕಡೆ. ಪೂರ್ವ ಯುರೋಪ್ ಅಂದ್ರೆ ಯುರೇಷಿಯಾ ಕಡೆಗೆ, ಅಂದ್ರೆ ರಷ್ಯಾ ಮತ್ತು ಅದರ ಒಂದು ಅಂದ್ರೆ ಮಾಜಿ ಸೋವಿಯತ್ ಒಕ್ಕೂಟದ ದೇಶಗಳೇನಿದೆ ಅವುಗಳು ಅದಕ್ಕೆ ಸೇರ್ಕೊಳ್ಬಾರ್ದು ಅನ್ನೋದು ಇವರ ಒಂದು ಏನು ಖಡಕ್ ನಿಲುವು. ಇವರು ಉಕ್ರೇನು ನಾವು ಅಲ್ಲಿ ಸೇರ್ಕೊಳ್ತೀವಿ ಅಂತ ಹೇಳಿ, ಅದಕ್ಕೆ ಸರಿಯಾಗಿ ನ್ಯಾಟೋದವ್ರಿಗೆ ಇವ್ರಿಗೆ ಒಂದ್ ಸ್ವಲ್ಪ ಚುಚ್ತಾ ಇರ್ಬೇಕಲ್ಲ ರಷ್ಯಾಗೆ, ಹಾಗಾಗಿ ಇವ್ರಿಗೆ ನಾವು ಕೊಡ್ತೀವಿ ಇದನ್ನ ಅಂತ ಹೇಳಿ. ಈಗ ನೋಡಿ, ನಿನ್ನೆ ರಾತ್ರಿ ಎಲ್ಲ ಅದನ್ನೇ ನೋಡ್ತಿದ್ದೆ. ರಷ್ಯಾ ಯಾವ ರೀತಿ ಅದೇನು ಇದ್ದಕ್ಕಿದಂಗೆ ಎಲ್ಲರೂ ಹೇಳ್ತಿದ್ರು ರಷ್ಯಾದು ಏನು ಹಳತ್ತು ಶಸ್ತ್ರಾಸ್ತ್ರಗಳು ಅಂತ. ಇಲ್ಲ, ಅವರು ಹಳೆ ದಾಸ್ತಾನನ್ನೆಲ್ಲ ಓಲ್ಡ್ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಿದ್ದು ಇಷ್ಟೊತ್ತು ದಿವಸ ಅಂತ ನನಗೆ ತುಂಬಾ ಅನ್ನಿಸ್ತಿತ್ತು. ಅದು ನಿಜಾನೇ. ಇಲ್ಲದೆ ಇದ್ರೆ ನಾವು ಭಾರತ ಅವರಿಂದ ತಗೊಂಡು ಇಷ್ಟು ಅಮೆರಿಕ ಚೀನಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಡೆದು ಉರುಳಿಸ್ಬೇಕಾದ್ರೆ ರಷ್ಯಾ ಯಾರು ಸ್ವತಃ ಮ್ಯಾನುಫ್ಯಾಕ್ಚರ್ ಮಾಡಿದಾರೋ ಅವ್ರಿಗೆ ಸಾಧ್ಯ ಆಗಲ್ವಾ? ಅವ್ರು ಯಾಕೆ ಇವ್ರನ್ನ ಇಷ್ಟು 3 ವರ್ಷ ಎಳಿಬೇಕು ಯುದ್ಧನ? ಏನಿಲ್ಲ, ಅದು ಓಲ್ಡ್ ಸ್ಟಾಕ್ ಕ್ಲಿಯರೆನ್ಸ್ ನನ್ನ ಪ್ರಕಾರ ಹಾಗನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದೇನಂತ ಅನಿಸ್ತು ಅಂತ ಹೇಳಿದ್ರೆ, ನಿನ್ನೆ ಏನು ಮಾಡಿದ್ದಾರೆ, ಮೊನ್ನೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಟಾರ್ನಾಡೋ ಅನ್ನೋ ಒಂದು ಬ್ಯಾರೇಜ್ ಸಿಸ್ಟಮ್ನ ನಿಲ್ಲಿಸಿದ್ದಾರೆ. ನೀವು ನೋಡಬೇಕು, ಬೇಕಿದ್ರೆ ಆ ನಂತರ ನೋಡಿ, ನೀವು ಗೂಗಲ್ ಮಾಡಿ ಟಾರ್ನಾಡೋ ಅಂತ ಹೇಳಿ. ಏನು ರಾಕೆಟ್ ಹಾರಿಸ್ತಾರೆ, ಈ ಕಣ್ಣು ಮುಚ್ಚಿ ಈಗ ತೆಗೆಯೋದ್ರಲ್ಲಿ ರೆಪ್ಪೆ ಪಟ ಪಟ ಅನ್ನೋದ್ರಲ್ಲಿ ಒಂದ್ರಿಂದ ದೂರಗಾಮಿ ಏನು ಅದು ದಾಳಿ ಮಾಡುವಂತಹ ಒಂದು ಸಾಮರ್ಥ್ಯ ಉಳ್ಳಂಥವು ಅವುಗಳನ್ನು ಹಾರಿಸ್ತಾ ಇದೆ ರಷ್ಯಾ. ಆ ಒಂದು ಟೊರ್ನಾಡೋ ಮೂಲಕ ಉಕ್ರೇನಿನ ರಹಸ್ಯವಾಗಿದ್ದಂತಹ ಏರ್ ಸ್ಟ್ರಿಪ್ಗಳನ್ನ ಡ್ರೋನ್ ಅಟ್ಯಾಕ್ ಮಾಡೋಕ್ಕೆ ರಷ್ಯಾದ ಸಿಟಿ ಒಳಗಡೆ ಡ್ರೋನ್ ಹಾರಿಸಿ ಇವರು ದಾಳಿ ಮಾಡಬೇಕು ಅಂತಿದ್ರು. ಅದನ್ನು ಆ ನೆಲೆನೇ ಧ್ವಂಸ ಮಾಡಿದೆ ರಷ್ಯಾ ತನ್ನ ನೆಲೆಯಿಂದ ಇಟ್ಕೊಂಡು. ಅಂದರೆ ಆಪರೇಷನ್ ಸಿಂಧೂರ್ ಎಲ್ರಿಗೂ ಎಷ್ಟು ಈಗ ಒಂದು ಹೊಸ ಒಳನೋಟ ಕೊಟ್ಬಿಟ್ಟಿದೆ, ಹುಮ್ಮಸ್ಸು ಇದೆಲ್ಲ ಕೊಟ್ಟಿದೆ ಅಂತ ಹೇಳಿದ್ರೆ, ನಾವ್ ಯಾಕೆ ಸೈನಿಕರ ಜೀವನೆಲ್ಲ ಕಳ್ಕೋಬೇಕು? ನಮ್ಮ ಹತ್ರನೇ ಇರೋ ಈ ಶಸ್ತ್ರಾಸ್ತ್ರಗಳನ್ನ ಹೊಡೆಯೋಣ ಅತ್ಲಾಗೆ ಅಂತ ಹೇಳ್ಬಿಟ್ಟು ಅವ್ರು ಹಂಗ್ ಮಾಡಿದ್ರೆ ಇಲ್ಲಿ ಗೊತ್ತಲ್ಲ
600ಕ್ಕೂ ಹೆಚ್ಚು ದಿನದಿಂದ ಸತತ ನಡೀತಿರುವಂತಹ ಒಂದು ಏನು ನರಮೇಧ ಅಂತೀರೋ ಏನು ಹೇಳ್ತೀರಿ ಅದಕ್ಕೆ, ಇಸ್ರೇಲ್ ಹಮಸ್ ನಡುವಿನ ಯುದ್ಧ ಇದೆಯಲ್ಲ ಅದು ಇನ್ನೊಂದು ಏನು ಕರುಳು ಹಿಂಡುತ್ತೆ. ಅದು ಅಷ್ಟೇ ಏನು 1,100,400 ಮಕ್ಕಳು ಮಾರ್ಚ್ನಿಂದ ಇಲ್ಲಿಯವರೆಗೆ ಜೀವ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, 50,000ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಯುದ್ಧದಲ್ಲಿ. ಇದಕ್ಕೇನು ಹೇಳೋಣ? ನಿನ್ನೆ ರಾತ್ರಿ ಹೇಳ್ತಾರೆ, ಅಮೆರಿಕ ವಿದೇಶಾಂಗ ವ್ಯವಹಾರದ ಸಚಿವಾಲಯ ಹೇಳುತ್ತೆ, ಇಸ್ರೇಲ್ ಒಪ್ಪಿದರೆ ಸಹಿ ಹಾಕ್ಲಿಕ್ಕೆ ಇದು ಶಾಂತಿಗೆ, ಅದೇ ಕದನ ವಿರಾಮಕ್ಕೆ, ಹಮಸ್ ಬರ್ತಿಲ್ಲ, ಹಮಸ್ ಒಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳೋದು, ಯಾಕೆ ನಾನು ಟ್ರಂಪ್ ವಿಚಾರಕ್ಕೆ ಬಂದಾಗ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಇದೇ ಟ್ರಂಪ್ ಬೈಡನ್ನು ಇವರಿಗೆ ಕೊಡುವುದಕ್ಕೆ GBU ಅನ್ನೋ ಒಂದು ಮಾಬ್ ಅಂತ ಹೇಳ್ತಾರೆ, ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಹೇಳ್ಬಿಟ್ಟು 11 ಟನ್ ಅದು ಸ್ಫೋಟಕ ಸಾಮಗ್ರಿಯನ್ನ ಹೊತ್ತೊಯ್ಯಬಲ್ಲಂತಹ ಒಂದು ಕ್ಷಿಪಣಿ. ಅದು 30 ಅಡಿ ಆಳಕ್ಕೆ ಡಿಸ್ಟ್ರಕ್ಟ್ ಮಾಡುತ್ತೆ. ಅದು 30 ಅಡಿ ಆಳ ಭೂಮಿ ಒಳಗೆ ಹೋಗಿ ಡೆಸ್ಟ್ರಾಯ್ ಮಾಡುತ್ತೆ. ಅಂತಹ ಒಂದು ಶಕ್ತಿ, ಅಗಾಧ ಶಕ್ತಿ ಇರುವಂಥದ್ದು, ನ್ಯೂಕ್ಲಿಯರ್ ಬಾಂಬಿಗೆ ಸಮವಾಗಿ ಬರುವಂತಹ ಅಂತಹ ಒಂದು ಏನು ವಿನಾಶಕಾರಿ ಅಂತ ಹೇಳ್ತಿರೋ ಏನೋ. ಯಾಕೆ ಇದು ಅಂತ ಹೇಳಿದ್ರೆ, ಇವ್ರು ಯಾಕೆ ಆ ಒಂದು ಬಾಂಬನ್ನ ಇವ್ರಿಗೆ ಕೊಡಬೇಕಿತ್ತು ಇಸ್ರೇಲ್ಗೆ? ಈಗ ಬೈಡನ್ ಅಡ್ಮಿನಿಸ್ಟ್ರೇಷನ್ ಅದಕ್ಕೆ ತಡೆ ಇಟ್ಟಿದ್ರು, ಇವರು ಟ್ರಂಪ್ ಅದಕ್ಕೆ ಕೊಟ್ಟಿದ್ದಾರೆ ಪರ್ಮಿಷನ್ನ. ತುಂಬಾ ತಪ್ಪು ನೋಡಿ. ಅವ್ರು ಇವಾಗ ಅದನ್ನ ಉಪಯೋಗಿಸೋದೇ ಎಲ್ಲಿ ಅಂತ ಹೇಳಿದ್ರೆ ಇರಾನ್ ಮೇಲೆ. ಯಾಕೆ ಇರಾನ್ ಮೇಲೆ ಅಂದರೆ, ಇರಾನಿನ 2 ನ್ಯೂಕ್ಲಿಯರ್ ನೆಲೆಗಳಿದೆಯಲ್ಲ ಅದು ನೆಲದ ಒಳಗಿದೆ. ಸುಸಜ್ಜಿತವಾದ 2 ನ್ಯೂಕ್ಲಿಯರ್ ನೆಲೆಗಳು ನೆಲದ ಒಳಗಿದೆ. ಅದು ಭೂಗರ್ಭದಲ್ಲಿ ಅವರು ಸುಸಜ್ಜಿತವಾದ ನ್ಯೂಕ್ಲಿಯರ್ ನೆಲೆ ಮಾಡಿದರೆ ಅದನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ. ನಮಗೆ ನಾವು ಇತ್ಲಾಗೆ ಇರಾನ್ ಪರನೂ ಅಲ್ಲ, ಅತ್ಲಾಗೆ ಇಸ್ರೇಲ್ ಪರನೂ ಅಲ್ಲ. ನಮಗೆ ಬೇಕಿರೋದು ಶಾಂತಿ, ಸೌಹಾರ್ದಯುತವಾದ ಬಾಳ್ವೆ ಅಷ್ಟೇನೆ. ಇಲ್ಲಿ ಯಾವುದೇ ಪ್ರಾಣಹಾನಿ ಆಗಬಾರ್ದು. ಎಲ್ಲರೂ ಎಷ್ಟು ದಿವಸ ಇರ್ತೀವೋ ಎಷ್ಟು ಬೇಜಾರಾಯಿತು. ಪ್ಯಾಲೆಸ್ಟೈನಿನ ಅಮ್ಮ ಒಬ್ಳು ಹೇಳ್ತಾಳೆ, ನಾನು ನನ್ನ ಮಗುವಿನಲ್ಲಿ ಕ್ಷಮೆ ಕೇಳ್ತೀನಿ, ನಾನು ನಿನಗೆ ಜನ್ಮ ಕೊಡಬಾರ್ದಿತ್ತು. ಎಷ್ಟು ಬೇಸರ ಸೀರಿಯಸ್ಲಿ ಅಲ್ವಾ? ಯಾವುದೇ ತಾಯಿಗಾದ್ರೂ ಬಹಳ ದುಃಖ ಅನ್ಸುತ್ತೆ. ಹೌದು ಹೌದು. ಅದೇ ಒಂದನ್ನ ಅರಗಿಸ್ಕೊಳ್ಳೋಣ ಅಂದ್ರೆ ಇನ್ನೊಂದು ನಮ್ಮನ್ನ ಇಲ್ಲ. ಅವಳು ನಿಂತು ಹೇಳ್ತಾಳೆ ಹೀಗೆ, ನಾನು ನನ್ನ ಮಗುವಿಗೆ ಜನ್ಮ ಕೊಡಬಾರ್ದಿತ್ತು, ನಾನು ನಿನ್ನಲ್ಲಿ ಕ್ಷಮೆ ಕೇಳ್ತೀನಿ ಅಂದ್ರೆ ಅವರ ಒಂದು ರೀತಿನಲ್ಲಿ ಹೇಳ್ತಾಳೆ ಅದನ್ನು. ತಾಯಿ ಸಂಕಟ ಯಾರಿಗೆ ಹೇಳೋಣ? ಯಾರ ಹತ್ರ ಇದಕ್ಕೆ ಸಮಜಾಯಿಷಿಯನ್ನ ಕೇಳ್ಕೊಳ್ಳೋಣ? ಇದು ಉತ್ತರಕ್ಕೆ ಸಿಗಲ್ಲ. ಮುಂದಿನ ವಿಚಾರಕ್ಕೆ ನಾವು ಹೋಗ್ಲೇಬೇಕು. ನಮ್ಮ ಎಮೋಷನ್ ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಸೊ ಮುಂದಿನ ವಿಚಾರ ಅಂತಂದ್ರೆ ಅಫ್ಘಾನಿಸ್ತಾನದ ವೀಸಾ ಕುರಿತು. ಹೌದು, ಇದು ಒಂದು ಈ ಬೇಜಾರಿನ ನಡುವೆ ಇದೊಂದು ಸಮಾಧಾನದ ಸುದ್ದಿ. ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಎಂದಿನಂತೆ ತನ್ನ ವಿಶಾಲ ಹೃದಯವನ್ನ ತೆರೆದು ಅಥವಾ ತೋರಿಸಿ ಏನ್ ಮಾಡ್ತಿದೆಪ್ಪ ಅಂತ ಹೇಳಿದ್ರೆ, ಆಫ್ಘನ್ ಪ್ರಜೆಗಳಿಗೆ ಭಾರತದಲ್ಲಿ ವೈದ್ಯಕೀಯ ಒಂದು ಉಪಚಾರ ಪಡೆಯೋದಕ್ಕೆ, ಚಿಕಿತ್ಸೆ ಪಡೆಯೋದಕ್ಕೆ ವೀಸಾ ಕೊಡೋದಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಅನುಕೂಲ ಇದರಲ್ಲಿ ಆಗ್ತಿದೆ. ಆಮೇಲೆ ಈ ಒಂದು ವೀಸಾ ಯಾವ ಥರ ಕೊಡ್ತಾರೆ ಅಂತ ಹೇಳಿದ್ರೆ, ಯಾವ ಆರೋಗ್ಯ ಸಮಸ್ಯೆ ಇದೆ ಇವರಿಗೆ ಅದು ಪ್ರಯಾರಿಟೈಸ್ ಮಾಡಿ ಅದರ ಪ್ರಕಾರ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಇದೊಂದು ಶುಭ ಸುದ್ದಿ ಅಂತಾನೆ ತಗೊಳ್ಳೋಣ. ಮುಂದಿನ ವಿಚಾರ ಬಂದ್ಬಿಟ್ಟು ದಕ್ಷಿಣ ಕೊರಿಯಾದ ಚುನಾವಣೆ. ಇದು ನಾವು ಖಂಡಿತ ಚರ್ಚೆ ಮಾಡಲೇಬೇಕಾಗಿರುವಂತ ವಿಷಯ. ನೋಡಿ ಶುಭಾ, ನಾವು ಇವಾಗ ಜೆಂಡರ್ ಈಕ್ವಾಲಿಟಿ ಅಂತ ಹೇಳಿದ್ರೆ ಲಿಂಗ ಸಮಾನತೆ, ಲಿಂಗ ತಾರತಮ್ಯ, ಜೆಂಡರ್ ಇನ್ಈಕ್ವಾಲಿಟಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಲ್ವಾ. ನಮ್ಮ ಯುವ ಜನಾಂಗ ಯಾವ ದಿಕ್ಕಿನತ್ತ ಚಲಿಸ್ತಾ ಇದೆ, ಅವರ ಮೈಂಡ್ ಯಾವ ದಿಕ್ಕಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಚುನಾವಣೆಗಳು ಖಂಡಿತ ದಿಕ್ಸೂಚಿ. ಈಗ ದಕ್ಷಿಣ ಕೊರಿಯಾದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ರೈಟ್ ಮತ್ತು ಲೆಫ್ಟ್ ನಮ್ಮ ಹಾಗೇನೆ 2 ಬ್ಲಾಕ್ಗಳಿವೆ. ಈ ಬಲಪಂಥೀಯ
ಧೋರಣೆಯವರು ಅವ್ರೇನು ಹೇಳ್ತಾರೆ ಅಂದರೆ ನಮಗೆ ಈ ಲಿಂಗ ಸಮಾನತೆ ಇದೆಯಲ್ಲ ಅದು ಬೇಕಿಲ್ಲ ಅಂತಾರೆ. ಯಾತಕ್ಕೆ ಬೇಕಿಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಕಡ್ಡಾಯವಾಗಿ ಯಾರೇ ಪುರುಷ ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ 5 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಅದು ಮಹಿಳೆಯರಿಗೆ ಇಲ್ಲ. ಆ ಒಂದು ನಿರ್ಬಂಧ, ಆ ಒಂದು ಮಿತಿ, ಆ ಒಂದು ಹೇರಿಕೆ ಇಲ್ಲ ಅವರಿಗೆ, ಅದು ಕಡ್ಡಾಯವಿಲ್ಲ. ಇವ್ರು ಹೇಳೋದು ನೀವು ಲಿಂಗ ಸಮಾನತೆ ಅಂತ ಹೇಳಿದಾಗ ಮಹಿಳೆಯರಿಗೆ ಯಾಕೆ ಇದನ್ನು ಕಡ್ಡಾಯ ಮಾಡಿಲ್ಲ, ಮಾಡಿ ಅವರಿಗೂ ಕಡ್ಡಾಯ. ನೀವು ಅದು ಮಾಡಿಲ್ಲ ಅಂದಮೇಲೆ ನೀವು ಲಿಂಗ ಸಮಾನತೆ ಯಾಕೆ ಬೇಕು? ಮಹಿಳೆಯರಿಗೆ ನೀವು ತುಂಬ ಎಕ್ಸಂಪ್ಷನ್ಸ್, ರಿಯಾಯಿತಿಗಳನ್ನು ಕೊಟ್ಟಿದ್ದೀರಿ, ಅದು ಸರಿಯಲ್ಲ, ಹಾಗಾಗಿ ನಾವು ಇದನ್ನು ಒಪ್ಪಲ್ಲ ಅಂಥೇಳಿ ತರುಣರೆಲ್ಲ ಬಲಪಂಥೀಯರ ಕಡೆ ಒಲವು ತೋರಿದ್ದಾರೆ. ಮಹಿಳೆಯರಿಗೆ ಮುಕ್ತವಾದ ಒಂದು ವಾತಾವರಣವನ್ನು ಇಷ್ಟಪಡ್ತಾರೆ. ಹಾಗಾಗಿ ಅವರೆಲ್ಲ ಎಡಪಂಥೀಯ ಅಭ್ಯರ್ಥಿಗಳ ಕಡೆಗೆ ಅವರು ನಿಂತಿದ್ದಾರೆ, ಅವರಿಗೆ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ದಕ್ಷಿಣ ಕೊರಿಯಾ ಮಾತ್ರ ಅಲ್ಲ, ಜರ್ಮನಿಯಲ್ಲೂ ಇದೇ ವಾತಾವರಣ ಇದೆ, ಕೆನಡಾದಲ್ಲೂ ಇದೇ ವಾತಾವರಣ ಇದೆ ಅನ್ನೋದು ಅಲ್ಲಿಯ ಚುನಾವಣೆಗಳಲ್ಲಿ ವ್ಯಕ್ತವಾಗಿದೆ ನಮಗೆ. ಅಂದರೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಹೇಗಿರಬಹುದು ಯುವ ಪೀಳಿಗೆಯ, ಯುವ ಜನಾಂಗದ ಆಲೋಚನೆ ಅಂತ ಹೇಳ್ಬಿಟ್ಟು ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ನಾವು, ನನಗೇನು ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ತಿಲ್ಲ. ಪುರುಷರು ಸ್ವಲ್ಪ ಇಷ್ಟು ವರ್ಷ ಹೆಣ್ಮಕ್ಳು ತುಂಬ 4 ಗೋಡೆಗಳ ನಡುವೆ ಸಿಲುಕಿ ಹೈರಾಣಾಗಿದ್ದಾರೆ. ಅವರಿಗೂ ಸ್ವಲ್ಪ ಮುಕ್ತವಾಗಿ ಸ್ವಚ್ಛಂದವಾಗಿ ಅವರು ಹೊರಗೆ ಬರಲಿ ಅಂತ ಹೇಳಬೇಕು. ಆಯಿತು, ಕೊಡಿ, ಯಾರಿಗಿಷ್ಟ ಇದೆ ಅವ್ರು ಬಂದು ಖಂಡಿತ ಸೇನೆಯಲ್ಲಿ ಅವರು ಸೇವೆ ಸಲ್ಲಿಸಲಿ. ಇವಾಗ ಭಾರತದಲ್ಲಿ ನೋಡಿ, ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ನಮಗೆ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿ. ನೀವು BSF ನೋಡಿ, ಆರ್ಮಿ ನೋಡಿ, ಏರ್ಫೋರ್ಸ್ ನೋಡಿ, ನೇವಿ ನೋಡಿ, ಪ್ರತಿಯೊಂದರಲ್ಲೂ ಹೆಣ್ಮಕ್ಳಿದ್ದಾರೆ. ಅಲ್ಲೂ ಸಮೇತ ಅವಕಾಶ ಕೊಡಬೇಕು, ಮಾಡ್ತಾರೆ ಹೆಣ್ಮಕ್ಳು, ಯಾಕೆ ಮಾಡಲ್ಲ? ಇಷ್ಟೊತ್ತು ನಾವು ಮಾಡಿದ್ದು ಮಾತು ಆಯಿತು. ಇವಾಗ ಮುಂದಿಂದು ಕತೆ. ಈ ವಾರದ ಕಥೆಯಲ್ಲಿ ನಮ್ಮೊಂದಿಗೆ ಯಾರನ್ನ ತಗೊಳ್ತಾ ಇದ್ದಾರೆ ಅಂದರೆ ಅವರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ ಅದು. ವಾಸ್ತವವಾಗಿ ನನಗೆ ರಾಫೆಲ್ ನಡಾಲ್ ಬಗ್ಗೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು. ಆದರೆ ಈ ಬೆಳವಣಿಗೆಗಳಿಂದ ಸ್ವಲ್ಪ ಮನಸ್ಸು ಜರ್ಜರಿತ ಅಂತಿಲ್ಲ, ಕದಡಿದೆ. ಹಾಗಾಗಿ ಮುಂದಿನ ವಾರ ರಾಫೆಲ್ ನಡಾಲ್ ಬಗ್ಗೆ ಖಂಡಿತ ನೋಡೋಣ. ಬಟ್ ಈ ಸರಿ ನಾವು ಸಿಕ್ಸರ್ ಜೀತು ಬಗ್ಗೆ ನೋಡುವ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ RCB ಮ್ಯಾಚ್ ಗೆದ್ದು ಫೈನಲ್ ಪ್ರವೇಶ ಮಾಡಿದೆ. ಹಾಗಾಗಿ 18 ನಮ್ಮದೇ ಆಗಲಿ ಅಂಥೇಳಿ ಎಲ್ಲ ಕಡೆ ಹಾರೈಕೆಗಳು ಜೋರಾಗಿದೆ, ನಿರೀಕ್ಷೆಗಳು ಜೋರಾಗಿದೆ. ಸಿಕ್ಸರ್ ಸಿದ್ದು ಗೊತ್ತಿತ್ತು, ಸಿಕ್ಸರ್ ಜೀತು ಏನಪ್ಪ ಇವನ್ ವಿಶೇಷ ಅಂತ ಹೇಳಿದ್ರೆ, ಇವ ಬಾಲ್ಯದಿಂದಾನೇ ತುಂಬಾ ತುಂಟ ಹುಡುಗ. ಎಲ್ರೂ ಇವನ್ ಏನಾಗ್ತಾನೋ, ಮುಂದೆ ಏನಾಗ್ತಾನೋ, ಅವನ ತುಂಟತನ ಏನೇ ಇದ್ರು ಬೇರೆ ಅವನ ಹಾದಿ ತಪ್ಪಲಿಲ್ಲ. ಮನೆ ಬಿಟ್ಟರೆ ಕ್ರಿಕೆಟ್ ಅಂಕ ಬಿಟ್ಟರೆ ಮನೆ, ಇವೆರಡೇ ಕಡೆ ಇದ್ದಿದ್ದು. ಆಮೇಲೆ ಯಾವಾಗಲೂ ಅವನು ಬ್ಯಾಟ್ ಹಿಡದೆ ಅವನು ತನ್ನ ಇಡೀ ದಿನವನ್ನು ಕಳೀತಾ ಇದ್ದ. ಅಪ್ಪ ಅಮ್ಮ ಇವನು ಮರಾಠವಾಡ ರೀಜನ್ ಅವನು. 93 ಅನ್ಸುತ್ತೆ, 96 ಇರಬೇಕು ಇವನದ್ದು. 30ರ ಆಸ್ಪಾಸ್ನಲ್ಲಿದ್ದಾನೆ ಇವನ ವಯಸ್ಸು. ನನಗೆ ಗೊತ್ತಿತ್ತು, ಬಟ್ ನಾನೇನು ಇವನ ಬಗ್ಗೆ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ನೀವು ಕೇಳಿದ್ರೆ ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತು ಇವ್ರದ್ದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ, ತುಂಬ ಜನ ನಾವು ಅನ್ಕೋತೀವಿ ನಮ್ಗೆ ಅದೃಷ್ಟನೇ ಇಲ್ಲ, ನಾವು ನತದೃಷ್ಟರು ಅಂತ. ಇವನಿಗೆ ಎಲ್ಲ ಪ್ರತಿಭೆ ಇದ್ದೂ ಇವನು ನ್ಯಾಷನಲ್ ಟೀಮಿಗೆ ಸೆಲೆಕ್ಟೇ ಆಗಲ್ಲ, ಇವನಿಗೆ ಚಾನ್ಸೇ ಸಿಗಲ್ಲ. ಇವನು ಲೋಕಲ್ ದೇಸಿ ಕ್ರಿಕೆಟ್ ಏನಿದೆ ಅದರಲ್ಲೇ ಆಡ್ಕೊಂಡು ಅದರಲ್ಲೇ ಅದ್ಭುತವಾಗಿ ಆಟವನ್ನು ಆಡಿ ತನ್ನ ಪ್ರತಿಭೆಯನ್ನು ತೋರಿಸ್ತಾ ಬಂದ್ರೂ ಮೊದಲನೇ ಬಾರಿಗೆ ಇವನಿಗೆ ಯಾರು ಪಂಜಾಬ್ ಕಿಂಗ್ಸ್ ಕಳೆದ ಸಾರಿ ಇದ್ದಿದ್ದು ಅವ್ರಿಗೆ ಆಡ್ತಾನೆ. ಮಧ್ಯ ಭಾರತ ಶ್ರೀಲಂಕಾ ನಡುವಿನ ಒಂದು ಕ್ರಿಕೆಟ್ ಸರಣಿನಲ್ಲಿ ಸಂಜು ಸ್ಯಾಮ್ಸನ್, ರಿಷಬ್ ಪಂತ್ ಇವಂದು ಅದೃಷ್ಟ. ಇದು ಏನಪ್ಪ ಅಂತ ಹೇಳಿದ್ರೆ, ನಾನು ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಬಟ್ ನಂಗೆ ತಕ್ಷಣ ನೆನಪಾಯಿತು ಅಂತ. ಇವು ಅದೃಷ್ಟ ಏನಪ್ಪ ಅಂತ ಹೇಳಿದ್ರೆ, ರಿಷಬ್ ಪಂತ್ ಗಾಯಾಳು ಆಗಬೇಕು, ಇಲ್ಲ ಸಂಜು ಸ್ಯಾಮ್ಸನ್ಗೆ ಗಾಯ ಆಗಬೇಕು. ಇವರಿಬ್ಬರು ಆಡೋಕ್ಕಾಗಲ್ಲ ಅಂದರೆ 3rd ಪ್ರಿಫರೆನ್ಸ್ ಇವನು. ಯಾವುದು
ಎಷ್ಟು ಪಾಪ ಎಂಥ ಪ್ರತಿಭೆಯ ಗಣಿ ಇವನು, ಆದರೆ ಇವನಿಗೆ ಅವಕಾಶನೇ ಇಲ್ಲ ಇಲ್ಲಿ ಅಂತ ಹೇಳಿದ್ರೆ ಬರೇ ಒಂಥರ ಕೆಲವರಷ್ಟೇ ಆಡ್ಲಿಕ್ಕೆ ಸಾಧ್ಯ, ಕೆಲವರಿಗಷ್ಟೇ. ದಿನೇಶ್ ಕಾರ್ತಿಕ್ದು ತಮಗೆ ಗೊತ್ತಿದೆ, ಹಾಗೇನೆ ದಿನೇಶ್ ಕಾರ್ತಿಕ್ಗೆ ಎಷ್ಟೇ ಪ್ರತಿಭೆ ಇದ್ರೂ ಅವಕಾಶ ಸಿಗ್ಲಿಲ್ಲ. ಏಕವ್ಯಕ್ತಿ ಪ್ರದರ್ಶನಗಳಿಗೆ ನಮ್ಮ ಭಾರತ ತಂಡ ಹೆಚ್ಚು ಒಂಥರ ಒತ್ತು ನೀಡೋದ್ರಿಂದ ಅಥವಾ ಅವ್ರಿಗೆ ಮಣೆ ಹಾಕೋದ್ರಿಂದ ಈ ಥರ ಯುವ ಪ್ರತಿಭೆಗಳಿಗೆ ಅವಕಾಶ ಇಲ್ಲದೆ ಹೋಗ್ಬಿಡುತ್ತೆ. ಈ ಸರಿ ಏನಾಯಿತು, RCB ಅವರು ಅತಿ ಹೆಚ್ಚಿನ ಬಿಡ್ ಮಾಡಿ, ದೊಡ್ಡ ಪ್ರಮಾಣದ ಬಿಡ್ ಮಾಡಿ ಜಿತೇಶ್ ಶರ್ಮಾನ ನಮ್ಮ RCB ತಂಡಕ್ಕೆ ಕರ್ಕೊಂಡು ಬಂದರು. ಇವಾಗ ದೇಸಿ ಕ್ರಿಕೆಟಿನ ಹೀರೋ ಇವನು, ಡಾರ್ಕ್ ಹಾರ್ಸ್ ಅಂತೆಲ್ಲ ಇವನಿಗೆ ಕರೀತಿರ್ತಾರೆ. ಇವನು ದೇಸಿ ಕ್ರಿಕೆಟ್ನಲ್ಲಿ ಸಿಡಿಸಿರೋ ಸಿಕ್ಸರ್ಗಳಿಗೆ ಲೆಕ್ಕ ಇಲ್ಲ, ಅಷ್ಟು. ಅದಕ್ಕೆ ಇವನ್ನ ಸಿಕ್ಸರ್ ಜೀತು ಅಂತ ಹೇಳ್ಬಿಟ್ಟು ಕರೆಯೋದು. ಹೌದು, ನಿನಗೆ ಹೆದರಿಕೆ ಆಗಲ್ವಾ, ಅಷ್ಟು ಜೋರಾಗಿ ಬೀಸಿಯಲ್ಲ ಮಾರಯ್ಯ ಬ್ಯಾಟ್ನ, ನೀನೇನು ಅಂತ ಹೇಳ್ಕೊಳ್ಳೋ ಪರ್ಸ್ನಾಲಿಟಿನೂ ಇಲ್ಲ, ದೇಹದ ದಾಢ್ಯ ನಿಂದ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನಾನು ಆ ಕಡೆ ಈ ಕಡೆ ಗಮನ ಇರಲ್ಲ, ನನ್ನ ದೃಷ್ಟಿಯೆಲ್ಲ ಬರೀ ಬಾಲ್ ಮೇಲಷ್ಟೇ ಇರುತ್ತೆ, ನಾನು ಅದ್ರ ಮೇಲೆ ನನ್ನ ದೃಷ್ಟಿನ ನೆಟ್ಟಿರ್ತೀನಿ, ಹಾಗಾಗಿ ಅದನ್ನು ಎಲ್ಲಿಂದ ಎತ್ತಿ ಮೈದಾನದ ಆಚೆ ಒಗಿಲಿ ನನ್ನ ಬ್ಯಾಟ್ ಮೂಲಕ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ಹೊರತು ನಾನು ಇನ್ನೇನು ಯೋಚನೆ ಮಾಡಲ್ಲ. ಆ ಬೌಲರ್ ಎಷ್ಟು ಎತ್ತರದವನು, ಅವನು ಎಂಥ ದೈತ್ಯ, ಅವ್ನು ಬೌನ್ಸರ್ ಹಾಕಿದ್ನ, ಅವ್ನು ಸೀಮ್ ಹೇಗಿತ್ತು, ನಾನು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಬಾಲ್ ಯಾವ ಕಡೆಯಿಂದ ಬರ್ತಿದೆ ಅನ್ನೋದಷ್ಟೇ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತು ಇನ್ನೂ ಒಂದು ವಿಷಯ ಅಂತ ಹೇಳಿದ್ರೆ, ನಿನ್ನೆ RCB ಗೆದ್ದು ಪಂಜಾಬ್ ವಿರುದ್ಧ ಗೆದ್ದು ಫೈನಲ್ಸ್ಗೆ ನೇರವಾಗಿ ಪ್ರವೇಶ ಪಡೆಯೋದಕ್ಕೆ ಕಾರಣರಲ್ಲಿ ಜಿತೇಶ್ ಶರ್ಮಾ ಕೂಡ ಒಬ್ರು. ಯಾಕೆ ಅಂತ ಹೇಳಿದ್ರೆ, ಅವ್ರು ನಿನ್ನೆ ನೀವು ಗಮನಿಸಿದ್ರ, ಒಳ್ಳೆ ಆಂಜನೇಯ ಸಂಜೀವಿನಿ ಪರ್ವತನ ಒಂದೇ ಕೈನಲ್ಲಿ ಹೀಗೆ ಎತ್ತುತ್ತಾರಲ್ಲ, ಹಾಗೆ ನೆಲದಿಂದ ಚಿಮ್ಮಿ ಒಂದು ಕೈನಲ್ಲಿ ಬಾಲ್ ಹಿಡಿದಿದ್ದು ಆ ಒಂದು ಕ್ಯಾಚ್ ಇದೆಯಲ್ಲ, ಅದು ಟರ್ನಿಂಗ್ ಪಾಯಿಂಟ್ ನಮಗೆ. ಇಲ್ಲದೇ ಇದ್ರೆ ಅವ್ರು ಇನ್ನೂ ಪೇರಿಸ್ತಿದ್ರು ರನ್ನನ್ನು. ಸ್ಟಾಯ್ನಿಸ್ ಅಂದ್ಕೊಳ್ತೀನಿ ನಾನು, ನಿನ್ನೆ ಅವ್ರು ಮಾರ್ಕಸ್ ಸ್ಟಾಯ್ನಿಸ್ನ ಹಾಗೆ ಕ್ಯಾಚ್ ಹಿಡಿದು ಇದು ಮಾಡಿದ್ದು ಬಿಟ್ಟಿದ್ರೆ ಬಡ್ದು ಚಚ್ಚಿರೋರು ಒಂದಷ್ಟು ಸಿಕ್ಸರ್ಗಳನ್ನ. ಅದನ್ನ ಏನೋ ಅಸಾಧ್ಯವಾಗಿಸಿದ್ದು ಪಂಜಾಬ್ನವ್ರಿಗೆ ಗೆಲುವನ್ನ ಮರೀಚಿಕೆ ಮಾಡಿದ್ದು ಇದೇ ಜಿತೇಶ್ರ ಒಂದು ಕ್ಯಾಚ್ ಕೂಡ ಕಾರಣ ಅಂತ ಹೇಳ್ಬಿಟ್ಟು. ಪ್ರತಿಭೆಗಳಿಗೆ ಬರ ಇಲ್ಲ, ಆದರೆ ನಾವು ಅವಕಾಶ ಕೊಡ್ತಾ ಇಲ್ಲ. ಬಹುಶಃ ಇಂತಹ ಯುವ ಪ್ರತಿಭೆಗಳಿಗೆ ಕೊಟ್ಟರೆ, ಇವರನ್ನ ಭಾರತ ತಂಡಕ್ಕೆ ಕರ್ಕೊಂಡ್ರೆ ಹೆಂಗೆ ವೈಭವ್ಗೆಲ್ಲ ಸಿಕ್ಕಿದೆ ಆ ಥರ ಇವರು ಆಯುಷ್ ಆತ್ರೆ ಅಲ್ವಾ, ಅವನು ಅಂಥವ್ರಿಗೆಲ್ಲ ಸಿಕ್ಕದಾಗೆ ಜಿತೇಶ್ ಶರ್ಮನಿಗೂ ಸಿಗಬೇಕು. ಇಂಥ ಹುಡುಗರಿಗೆ ನಾವು ಒಂದು ಅವಕಾಶ ಕೊಟ್ಟರೆ ಅವ್ರು ಇನ್ನೂ ಹೆಚ್ಚಿನ ಆಮೇಲೆ ಅವ್ರಿಗೆ ಅಂತಾರಾಷ್ಟ್ರೀಯ ಎಕ್ಸ್ಪೋಜರ್ ಬೇಕು ಕೊಟ್ಟಾಗ ಅವ್ರು ಇನ್ನೂ ಗಟ್ಟಿತನದ ಒಂದು ಆಟವನ್ನು ತೋರಿಸ್ಲಿಕ್ಕೆ ಸಾಧ್ಯ. ಆದರೆ ಅವರ ಮನೋದಾಢ್ಯ ಅಂತ ಹೇಳಿದ್ರೆ ಆ ದೃಢಚಿತ್ತ ಭಾಳ ಗಟ್ಟಿಯಾಗಿದೆ. ಮೊನ್ನೆ ಮ್ಯಾಚಿಗೆ ಮುಂಚೆ ನಾನು ಗೆಲ್ಲಿಸ್ತೀನಿ ಅಂತ ತಾನು ಹಂಗಾಮಿ ಕ್ಯಾಪ್ಟನ್ ಆದಾಗ ನಾನು ಗೆಲ್ಲಿಸ್ತೀನಿ ಅಂತ ಅತಿ ದೊಡ್ಡ ಮೊತ್ತ ಅದು. ಸಾಧ್ಯನಾ LSG ವಿರುದ್ಧ ನಿಮಗೆ ಆಡ್ಲಿಕ್ಕೆ ಅಂದ್ರೆ ನಾ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಒಂದು ಕ್ಷಣದಲ್ಲೂ ಯಾವ LSG ಬೌಲರ್ಗಳ ಯಾವುದೇ ರೀತಿಯ ಯಕ್ಷಿಣಿ ಜಾದು ಮಾಡ್ಲಿಕ್ಕೆ ಹೊರಟ್ರು ಯಾವುದಕ್ಕೂ ಬಗ್ಗದೆ ಕುಗ್ಗದೆ ತನ್ನ ಪಾಡಿಗೆ ತಾನು ಆಟ ಆಡಿ ಪುಣ್ಯಾತ್ಮ ಚೆನ್ನಾಗಿ ಆಡಿ ದಡ ಸೇರಿಸ್ದ ಆ ದಿನ ಮ್ಯಾಚ್ನ. ಹಾಗಾಗಿ ಸಿಕ್ಸರ್ ಜೀತುವಂಥ ಪ್ಲೇಯರ್ಗಳು ನಮಗೆ ಖಂಡಿತ ಬೇಕು. RCB ಬಹಳ ಒಳ್ಳೆ ಕೆಲಸ ಮಾಡಿದೆ. ತುಂಬ ಟೀಕೆ ಇತ್ತು ಈ 18ರ ಸೀಸನ್ ಪ್ರಾರಂಭ ಆಗೋಕ್ಕೆ ಮುಂಚೆ, RCB ಬಹಳ ಕೆಟ್ಟ ತಂಡ ಇದೆ ಈ ಸರಿ, ಯಾರೂ ಸರಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ. ಇವತ್ತು ಎಲ್ಲರಿಗೂ ಇವರೇ ಕಣ್ಮಣಿಗಳಾಗ್ತಾ ಇದ್ದಾರೆ, ಒಬ್ರಿಗಿಂತ ಒಬ್ರು. ಇವಾಗ ಅಂದ್ರೆ ಅಷ್ಟು ಸುಯಶ್ ಶರ್ಮಾ ನೋಡಿ ಎಲ್ಲರೂ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ. ಸುಯಶ್ ಶರ್ಮಾ ಎಲ್ಲ ಒಂಥರ ಮೂಲೆಯಲ್ಲಿದ್ದ ಚಿಕ್ಕ ಪುಟ್ಟ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಆಡಿಸಿ ಇವತ್ತು ಅವರಿಗೊಂದು ಅವಕಾಶ ಕೊಟ್ಟು ಅವರು ಗೆಲುವಿನಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ. ಅವರು ಮೈ ಚಳಿ ಬಿಟ್ಟು ಆಡ್ತಾ ಇದ್ದಾರೆ. ಹೌದು.
ತುಂಬಾ ಖುಷಿ ಅಂತ ಅನ್ಸುತ್ತೆ. ನೋಡೋಣ ಜುಲೈ 3 ಏನು ನಡೆಯುತ್ತೆ, ಅಂತಿಮ 18ರ ಕಪ್ಪು ನಮ್ದೇ ಆಗುತ್ತಾ ನೋಡೋಣ. ಈ ಒಂದು ಖುಷಿಯೊಂದಿಗೆ ನಮ್ಮ ದುಗುಡ, ಹೌದು ಪ್ರಾರಂಭದಲ್ಲಿ ದುಗುಡ ಇದ್ದಿದ್ ನಿಜ, ಆದ್ರೆ ಆರ್ ಸಿ ಬಿಯ ಗೆಲುವು ಅಂದ ತಕ್ಷಣ ಎಂತ ದುಗುಡದಲ್ಲೂ ಮುಖ ಅರಳುತ್ತೆ. ಖಂಡಿತ. ನೀವು ಹೇಳಿದಾಗೆ ಪ್ರತಿಭೆಗಳಿಗೆ ಯಾವತ್ತು ಅವಕಾಶದ ಕೊರತೆ ಎದುರಾಗಬಾರ್ದು, ಬಟ್ ಪ್ರತಿಭೆಗೆ ಯಾವತ್ತು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಯುವಕರು ಮನಸ್ಸಲ್ಲಿ ಇಟ್ಕೊಬಹುದು ಅಂತ ಹೇಳಿ ಅನ್ಕೊಂತೀನಿ. ಇದಿಷ್ಟು ಈ ವಾರದ ನಮ್ಮ ಮಾತುಕತೆಯಾಗಿತ್ತು. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ. ನಮಸ್ತೆ. ನಮಸ್ಕಾರ.